ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಎಕ್ಸ್ಪ್ಲೇನ್ ಮಾಡ್ತಿರೋದು ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್. ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ಅಂದರೆ ಇಸ್ ದಿ ಸಿಸ್ಟಮ್ಯಾಟಿಕ್ process of managing an organization employees to help them and the company achieve their goals. ಅಂತ ಹೇಳಿದರೆ ಒಂದು ಕಂಪನಿಯಲ್ಲಿ ಒಂದು ಸಿಸ್ಟಮ್ಯಾಟಿಕ್ ಅಪ್ರೋಚ್ ಇದು, ಗೊತ್ತಾಯ್ತಲ್ವಾ? ಇದು ಎಂಪ್ಲಾಯೀಸನ್ನು ಮ್ಯಾನೇಜ್ಮೆಂಟ್ ಮಾಡುವಂಥದ್ದು. ಅಂದರೆ ಒಂದು ಆರ್ಗನೈಸೇಷನ್ ಅಥವಾ ಒಂದು ಕಂಪನಿ ಅಂತ ಇದ್ದಾಗ ಅಲ್ಲಿರೋ ಎಂಪ್ಲಾಯೀಸನ್ನು ಮ್ಯಾನೇಜ್ ಮಾಡುವಂಥದ್ದು, ಮತ್ತು ಕಂಪನಿಯ ಗೋಲ್ಸನ್ನು ಅಚೀವ್ ಮಾಡುವಂಥದ್ದಾಗಿರ್ಬೋದು. ಸೊ ಇದರಲ್ಲಿ ಬೇರೆ ಬೇರೆ ಬರ್ತದೆ. ರಿಕ್ರೂಟ್ಮೆಂಟ್ ಮತ್ತು ಸ್ಟಾಫಿಂಗ್ ಆಗಿರ್ಬೋದು, ಆನ್ ಬೋರ್ಡಿಂಗ್ ಆ್ಯಂಡ್ ಟ್ರೈನಿಂಗ್ ಆಗಿರ್ಬೋದು, ಆ್ಯಂಡ್ ಡೆವಲಪ್ಮೆಂಟ್ ಆಗಿರ್ಬೋದು, ಕಾಂಪನ್ಸೇಷನ್ ಆಗಿರ್ಬೋದು, ಪರ್ಫಾರ್ಮೆನ್ಸ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಎಂಪ್ಲಾಯೀಸ್ ರಿಲೇಷನ್ಸ್ ಆಗಿರ್ಬೋದು, ಹೆಲ್ತ್ ಆ್ಯಂಡ್ ಸೇಫ್ಟಿ ಆಗಿರ್ಬೋದು, ಕಂಪ್ಲೇಂಟ್ಸ್ ಆಗಿರ್ಬೋದು, ರಿಟೇನ್ಷನ್ ಆಗಿರ್ಬೋದು, ಇದೆಲ್ಲ ಬರ್ತದೆ ಹ್ಯೂಮನ್ ರಿಸೋರ್ಸಸಲ್ಲಿ. ಸೊ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಈಸ್ ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್. ಎವ್ರಿ ಕಂಪನಿಯಲ್ಲಿ ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ಇದ್ದೇ ಇರ್ತದೆ. HR ಡಿಪಾರ್ಟ್ಮೆಂಟ್ ಇದ್ದೇ ಇರ್ತದೆ ಎಲ್ಲ ಕಂಪನಿಯಲ್ಲೂ. ಓಕೆ, ಸೊ ಇಲ್ಲಿ ಎಂಪ್ಲಾಯೀಸನ್ನು ಅವರು ಮ್ಯಾನೇಜ್ ಮಾಡುವಂಥದ್ದು ಒಂದು ಆರ್ಗನೈಸೇಷನಲ್ಲಿ. ಅದನ್ನೇ ನಾವೀಗ ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ಅಂತ ಕರಿತೇವೆ. ಓಕೆ, ಸೊ ಇದೇ ಥರದ ತುಂಬ ವೀಡಿಯೋಗಳಿಗೋಸ್ಕರ ಪ್ಲೀಸ್ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.